ಇಲ್ಲೊಂದು ಹುಡುಗಿಗೆ ಈಗ ತಾನೇ ಮದುವೆ ಆಗಿ ತನ್ನ ಗಂಡನ ಮನೆಗೆ ಬರ್ತಾಳೆ. ಈಗ ಅವಳತ್ತೆ ಹೀರೋಯಿನ್ ಕೈಗೆ ಹಾಲ್ನ ಕೊಟ್ಟು ಒಳ್ಳೆ ಟೈಮ್ ನ ನೋಡ್ಕೊಂಡು ಗಂಡ ಒಳಗಡೆ ಬರ್ತಾನೆ ಹೋಗು ಅಂತ ಹೇಳಿ ಕಳಿಸ್ತಾಳೆ. ಇವಳು ಈಗ ಹಸ್ಬೆಂಡ್ ಬರ್ತಾನೆ ಅಂತ ವೆಯ್ಟ್ ಮಾಡಿ ಹಾಗೇನೆ ಮಲ್ಕೊಂಡ್ಬಿಡ್ತಾಳೆ. ತುಂಬಾ ಲೇಟ್ ಆದ್ಮೇಲೆ ಹಸ್ಬೆಂಡ್ ಈಗ ಒಳಗಡೆ ಬರ್ತಾನೆ. ಅವಳಲ್ಲಿ ಆಲ್ರೆಡಿ ಮಲಗ್ ಬಿಟ್ಟಿರ್ತಾಳೆ. ಕೊನೆಗೀಗ ಅವತ್ ರಾತ್ರಿ ಅವಳಿಗೆ ಗೊತ್ತಾಗ್ದೇನೆ ಅವಳು ಫಸ್ಟ್ ನೈಟ್ ನಡೆದೋಗ್ಬಿಡುತ್ತೆ. ಅವಳೀಗ ಬೆಳಿಗ್ಗೆ ನೋಡ್ಕೊಂಡ್ರೆ ಮೈ ಕೈ ಎಲ್ಲ ನೋವಾಗ್ಬಿಟ್ಟಿರುತ್ತೆ. ಈಗ ಪಕ್ಕದಲ್ಲಿ ನೋಡಿದ್ರೆ ಹಸ್ಬೆಂಡ್ ಕೂಡ ಮಲಗಿರ್ತಾನೆ. ಯಾಕೆ ಈ ತರ ಮಾಡ್ಬಿಟ್ರು, ನನ್ನ ಎಬ್ಬಿಸಬಹುದಾಗಿತ್ತಲ್ವ ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಈಗ ಸ್ನಾನಕ್ಕೆ ಹೋಗ್ತಾಳೆ. ಸ್ನಾನ ಮಾಡ್ಕೊಂಡೀಗ ಕಿಚನ್ ಗೆ ಬಂದ್ ನೋಡಿದ್ರೆ ಅಲ್ಲಿ ಅತ್ತೆ ಕೆಲಸ ಮಾಡ್ತಿರ್ತಾಳೆ. ಇನ್ಮೇಲೆ ಈ ಕೆಲ್ಸನೆಲ್ಲ ನಾನು ಮಾಡ್ತೀನಿ, ನೀವು ಹೋಗಿ ಅಂತ ಹೇಳಿ ಅತ್ತೆನೀಗ ಅಲ್ಲಿಂದ ಕಳಿಸ್ತಾಳೆ. ಅವಳಿಗೆ ಅಲ್ಲಿ ಅಡ್ಗೆನ ಮಾಡ್ತಿರ್ಬೇಕಾದ್ರೆ ಅವ್ರ ಮನೆ ಕೆಲಸದವನು ಇವಳನ್ನ ಒಂದ್ ತರ ನೋಡ್ತಿರ್ತಾನೆ. ದಿನ ರಾತ್ರಿ ಲೇಟ್ ನೈಟ್ ವರ್ಗು ಗಂಡ ಈಗ ಲ್ಯಾಪ್ಟಾಪ್ ಅಲ್ಲಿ ವರ್ಕ್ ಮಾಡ್ತಾನೆ ಇರ್ತಾನೆ. ಇವಳು ಕೂಡ ವೆಯ್ಟ್ ಮಾಡಿ ಮಲಗ್ತಾ ಇರ್ತಾಳೆ. ಅವಳು ಮಲ್ಕೊಂಡಾದ್ಮೇಲೆ ಇವನ್ ಹೋಗಿ ಮಲಗ್ತಾ ಇರ್ತಾನೆ. ಹೀಗೆ ಇರ್ಬೇಕಾದ್ರೆ ಒಂದಿನ ನಮ್ ಹೀರೋಯಿನ್ ಕೂಡ ಪ್ರೆಗ್ನೆಂಟ್ ಆಗ್ಬಿಡ್ತಾಳೆ. ಆ ವಿಷಯನೀಗ ತಿಳ್ಕೊಂಡು ಮನೇಲಿ ಎಲ್ರು ತುಂಬಾ ಖುಷಿ ಪಡ್ತಾ ಇರ್ತಾರೆ. ಆ ದಿನ ರಾತ್ರಿ ದಾಹ ಆಗಿ ನೀರ್ ಕುಡಿಬೇಕು ಅಂತ ಹೇಳಿ ಹೀರೋಯಿನ್ ಈಗ ಕಿಚನ್ ಹತ್ರಕ್ಕೆ ಬರ್ತಾಳೆ. ಅಲ್ಲಿಗ ಒಂದ್ ರೂಮ್ ಇಂದ ಏನೋ ಸೌಂಡ್ ಬರ್ತಾ ಇರುತ್ತೆ. ಇವಳೀಗ ಏನದು ಅಂತ ಹೋಗಿ ನೋಡಿದ್ರೆ ಅಲ್ಲಿ ಅವಳ ಹಸ್ಬೆಂಡ್ ಮತ್ತೆ ಮನೆ ಕೆಲಸದವನು ಇಬ್ರು ಒಂದಾಗ್ಬಿಟ್ಟಿರ್ತಾರೆ. ಆ ದರಿದ್ರನ ನೋಡಿದ್ಮೇಲೆ ಹೆಂಡತಿ ಆದವಳ ಪರಿಸ್ಥಿತಿ ಹೇಗಿರುತ್ತೆ ಅಂತ ನೀವೇ ಸ್ವಲ್ಪ ಯೋಚನೆ ಮಾಡಿ. ಅವಳೀಗ ಎಲ್ಲಾನು ನೋಡ್ಬಿಟ್ಲಲ್ವಾ, ಅದಕ್ಕೀಗ ಗಂಡ ನಿಜನೆಲ್ಲ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನನಗೆ ಈ ಮದ್ವೆನ ಇಷ್ಟ ಇಲ್ದೇನೆ ಮಾಡ್ಬಿಟ್ರು. ಪ್ರತಿದಿನ ನಿನ್ ಪಕ್ಕ ಮಲ್ಗೋದಕ್ಕೇನೆ ಒಂದ್ ತರ ಆಗತ್ತೆ, ನಾನೊಬ್ಬ ಗೇ ಅಂತ ಹೇಳ್ಬಿಡ್ತಾನೆ. ಇವನ್ ಈ ತರ ಮಾತಾಡ್ತಿರೋದನ್ನ ಕೇಳಿಸ್ಕೊಂಡ್ಮೇಲೆ ಇವನು ನನ್ನ ಜೊತೆ ಒಂದಾಗಿಲ್ಲ ಅಂತ ಹೇಳಿ ಹೀರೋಯಿನ್ಗೆ ಗೊತ್ತಾಗ್ಬಿಡುತ್ತೆ. ಹಾಗಿದ್ರೆ ಯಾರು ನನ್ನ ಜೊತೆ ಒಂದಾಗಿದ್ರು ಅಂತ ಯೋಚಿಸ್ತಾ ಇರ್ಬೇಕಾದ್ರೆ ಅವಳ ಗಂಡನೇ ಈಗ ನಿಜನ ಹೇಳ್ಬಿಡ್ತಾನೆ. ಇವನಿಗೆ ಹೆಣ್ಮಕ್ಳ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತ ತಿಳ್ಕೊಂಡ ಇವ್ರ ಅಪ್ಪ ಅಮ್ಮ ಇದೇನಾದ್ರೂ ಹೊರಗಡೆ ಗೊತ್ತಾದ್ರೆ ಮರ್ಯಾದೆ ಹೋಗ್ಬಿಡುತ್ತೆ ಅಂತ ಒಂದು, ಇವ್ರ ವಂಶ ಇಲ್ಲಿಗೆ ನಿಂತೋಗ್ಬಾರ್ದು, ಇವ್ರ ರಕ್ತದಿಂದನೇ ಒಂದ್ ಮಗು ಬೇಕು ಅಂತ ಹೇಳಿ ಅವಳು ಕುಡಿಯೋ ಹಾಲಲ್ಲಿ ಮದ್ಬರೋ ಪುಡಿನ ಬೆರೆಸಿ ಸ್ವಂತ ಗಂಡನ್ನೇ ಎಂಟಿನೇ ಫಸ್ಟ್ ನೈಟ್ ರೂಮ್ಗೆ ಕಳ್ಸಿಬಿಟ್ಟಿರ್ತಾಳೆ. ಇದೆಲ್ಲ ಗೊತ್ತಾದ್ಮೇಲೆ ಹೀರೋಯಿನ್ ಈಗ ಫಸ್ಟ್ ಹೋಗಿ ಆಪರೇಷನ್ ಮಾಡಿಸ್ಕೊಂಡ್ಬಿಡ್ತಾಳೆ. ಅಲ್ಲಿಂದ ಡ್ರೆಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಕೆಳಗಡೆ ಬಂದೀಗ ಈ ಮುದ್ಕ ನನ್ನೇ ಮುಟ್ಟೋ ಧೈರ್ಯ ಮಾಡ್ಬಿಟ್ಟಲ್ಲ ಅಂತ ಹೇಳಿ ಮೊದಲಿಗೆ ಅವನ್ನ ಶೂಟ್ ಮಾಡ್ಬಿಡ್ತಾಳೆ. ಅದಲ್ಲದೆ ಬ್ರೋಕರ್ ಕೆಲಸ ಮಾಡಿದ ಅತ್ತನು ಕೂಡ ಶೂಟ್ ಮಾಡಿ ಖಾಲಿ ಮಾಡ್ಬಿಡ್ತಾಳೆ. ಹಾಗೆ ಅವಳು ಗಂಡನ ಮನೆ ಕೆಲಸವನ್ನ ಬದುಕೋ ಹೋಗಿ ಅಂತ ಹೇಳಿ ಪ್ರಾಣ ಭಿಕ್ಷಣ ಕೊಟ್ಟು ಅಲ್ಲಿಂದ ಹೋಗ್ಬಿಡ್ತಾಳೆ. ಈ ತರ ಥಾಟ್ಸ್ ಎಲ್ಲ ಡೈರೆಕ್ಟರ್ಸ್ಗೆ ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲಪ್ಪ. ಈ ಕಥೆನ ಕೇಳಿಸ್ಕೊಂಡ್ಮೇಲೆ ನಿಮಗೆ ಏನ್ ಅನಿಸ್ತು ಅಂತ ಹೇಳಿ ಕಾಮೆಂಟ್ ನಲ್ಲಿ ಹೇಳಿ. ಹಾಗೆ ಫಾಲೋ ಮಾಡೋದನ್ನ ಮಾತ್ರ ಮರ್ತೋಗ್ಬೇಡಿ. ಥ್ಯಾಂಕ್ ಯು.